ಜನಪರ ಚಳುವಳಿಗಳು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೋ ಈ ಹೋರಾಟ ಹಾಸನ ಜಿಲ್ಲೆಯ ಘನತೆ ಗೌರವಕ್ಕೆ ಧಕ್ಕೆ ಬಂದಿದ್ದರಿಂದ ಬಹುಶಃ ಹಾಸನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ತನ್ನ ಖ್ಯಾತಿಯನ್ನು ಪಡೆದಂಥ ಹಾಸನ ಜಿಲ್ಲೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ತಲೆ ತಗ್ಗಿಸೋ ಮಟ್ಟಕ್ಕೆ ಆದಂಥ ಈ ಪೆನ್ ಡ್ರೈವ್ ಕೃತ್ಯ, ಈ ಕೃತ್ಯದಿಂದ ಬಲಿಪೋಷವಾದಂಥ ಅನೇಕ ನೂರಾರು ಅಬಲ ಹೆಣ್ಣು ಮಕ್ಕಳ ಮಾನಸಿಕ ಸ್ಥಿತಿಗತಿಗೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳ ಕರ್ತವ್ಯಗಳನ್ನು ಕುರಿತು ಅವರು ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟು ನೀವು ಆ ಮೂಲಭೂತ ಹಕ್ಕುಗಳನ್ನು ಜನಪ್ರತಿನಿಧಿಗಳು ಕಾಪಾಡಬೇಕು ಅಂತ ಹೇಳಿದರು. ಯಾಕೆಂದರೆ ಅವತ್ತು ಅವ್ರು ಹೇಳಿದರು ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ವಿಚ್ ಈಸ್ ಕನ್ ಓಪನ್ ಫಾರ್ ಆಲ್ ದಿ ಡೋರ್ ಫಾರ್ ಪ್ರೋಗ್ರೆಸ್ ಅಂತ. ಆದರೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ಆ ಪವರನ್ನು ತಮ್ಮ ಸ್ವಾರ್ಥಕ್ಕೆ ತಮ್ಮ ಅನೈತಿಕತೆಗೆ ಬಳಸ್ಕೊಳ್ಳೋದು ದುರದೃಷ್ಟಕರ ಅಂತ ನಾವು ಭಾವಿಸಿ ಇವತ್ತು ಈ ಜಿಲ್ಲೆಯ ಹೆಣ್ಣು ಮಕ್ಕಳು ಅನೈತಿಕತೆಗೆ ಅವರ ದಳ್ಬಾಳಿಕೆಯಿಂದ ದರ್ಪದಿಂದ ಒಳಗಾಗಿದ್ದಾರೋ ಆ ಮಕ್ಕಳಿಗೆ, ಆ ಹೆಣ್ಣು ಮಕ್ಕಳಿಗೆ ವಿಶೇಷವನ್ನು ಹಾಗೂ ನೈತಿಕ ಬಲವನ್ನು ಇಡೀ ಹಾಸನದ ಜನಪರ ಚಳುವಳಿಗಳು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೊಸೆಷನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಜನಪರ ಚಳುವಳಿಗೆ ಬೆಂಗಳೂರು, ಮೈಸೂರು, ಮಂಗಳೂರು ಅನೇಕ ಸಂಘಟನೆಗಳು ಇವತ್ತು ಧ್ವನಿಗೂಡಿಸ್ತಿದ್ದೇವೆ. ನಾವೀಗ ಹೋಗಿ ಮೆಮೊರಂಡಮ್ ಕೊಟ್ಬಿಟ್ಟು ಯಾರು ಈ ಕೃತ್ಯದ ಹಿನ್ನೆಲೆ ಇದ್ದಾರೋ, ಈ ಕೃತ್ಯವನ್ನು ಯಾರು ಎಸಗಿದಾರೋ ಅವರಿಗೆ ಕಾನೂನಾತ್ಮಕವಾಗಿ ತನಿಖೆ ಆಗಬೇಕು, ನಿಷ್ಪಕ್ಷವಾದ ತನಿಖೆ ಆಗಬೇಕು, ಕಾನೂನಾತ್ಮಕವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನೊಂದ ಮಹಿಳೆಯರಿಗೆ ಒಂದು ರೀತಿಯ ಮಾನಸಿಕ ನೆಮ್ಮದಿ ಸಿಕ್ಕೋ ಥರದ ವ್ಯವಸ್ಥೆಯನ್ನು ಸೃಷ್ಟಿಸಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಅವರಿಗೆ ಒಂದು ಬೆಂಬಲವನ್ನು, ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಈ ಪ್ರಗತಿಪರ ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾನೂನು ಸರ್ವಶ್ರೇಷ್ಠವಾದಂಥ ಕಾನೂನು. ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನರು. ಈ ಸಂವಿಧಾನದಲ್ಲಿ ರೂಲ್ ಫಾರ್ ಎವ್ರಿಬಡಿ, ಈಕ್ವಲ್ ಲಾ. ಆದರೆ ಇವತ್ತು ಏನಾಗಿದೆ ಅಂತಂದರೆ ನಮ್ಮನ್ನು ಆಳ್ತಕ್ಕಂಥ ಪ್ರಭುಗಳು ಕಾನೂನು ಅಂತಂದರೆ ಅವ್ರ ಅಪ್ಪದರ ಮನೆ ಸ್ವತ್ತು ಅಂತ ಬಳಸ್ಕೊಳ್ತಾ ಇದ್ದಾರೆ. ಕಾನೂನು ಅಂದರೆ ನಾವೇ ಅಂತಕ್ಕಂಥ ಸರ್ವಾಧಿಕಾರಿ ಧೋರಣೆಯಿಂದ ಬಳಸ್ತಾ ಇದ್ದಾರೆ. ಹಾಗಾಗಿ ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡಬಹುದು, ಜಯಿಸಬಹುದು ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಇದೆ. ಆದರೆ ಈ ನೆಲದ ಕಾನೂನು ಆ ಥರ ಅಲ್ಲ. ಈ ನೆಲದ ಕಾನೂನು ಬಡವನಿಗೂ ಒಂದೇ, ದೊಡ್ಡವನಿಗೂ ಒಂದೇ, ಎಲ್ಲರಿಗೂ ಒಂದೇ ಅಂತಕ್ಕಂಥದ್ದನ್ನು ಈ ನೆಲದ ಕಾನೂನು ನಿರೂಪಿಸುತ್ತೆ. ಅವ್ರು ಎಲ್ಲೇ ಅಡಗಿರಲಿ, ಎಲ್ಲೇ ಉಳಿದಿರಲಿ, ನಮ್ಮ ಕಾನೂನು ಗಟ್ಟಿ ಇದೆ. ಅಂಬೇಡ್ಕರ್ ಸಂವಿಧಾನ ಗಟ್ಟಿ ಇದೆ. ಅವರು ಬರೆದಂತ ಕಾನೂನು ಎಲ್ಲರಿಗೂ ಒಂದೇ ಅಂತಕ್ಕಂಥದ್ದನ್ನ ನಿರೂಪಿಸುತ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.